ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ಮಂಡೇ. ಹೂ ಅಂಡ್ ವಾಟ್ ಆರ್ ದ ಸರ್ಪ್ರೈಸಸ್ ಆಫ್ ದಿ ಕಮಿಂಗ್ ವೀಕ್? ನಿಮಗೆ ಈ ವಾರ ಯಾರು ಮತ್ತು ಏನು ಸರ್ಪ್ರೈಸ್ಗಳು ಬರಬಹುದು ಅನಿರೀಕ್ಷಿತವಾಗಿ ಅನ್ನೋದ್ರ ಬಗ್ಗೆ ಒಂದು ರೀಡಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 2 ಪೈಲ್ ಇದೆ. ಒಂದು ಸನ್ ಪೈಲ್ ನಂಬರ್ 1, ಎರಡನೇದು ದಿ ಸ್ಟಾರ್ ಪೈಲ್ ನಂಬರ್ 2. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಗೆ ಯಾವ ಪೈಲ್ ಇಷ್ಟ ಆಗುತ್ತೆ ಆ ಪೈಲ್ ಆರಿಸ್ಕೊಳ್ಳಿ. ಮತ್ತು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಮತ್ತು ಸದ್ಯಕ್ಕೆ ನಾನು ಪರ್ಸನಲ್ ರೀಡಿಂಗ್ ಮಾಡ್ತಾ ಇಲ್ಲ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಹಲೋ ಪೈಲ್ ನಂಬರ್ 1, ನೀವು ಈ ಸನ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. What are the surprises? Who and what are the surprises of the coming week? ತರ ನೋಡಿದಾಗ the Hermit card, 9 of cups, ಇಲ್ಲಿ Knight of Wands, High Priestess, Five of Swords, the Tower card, ಮತ್ತೆ the Star, bottom of the deck, Queen of Cups. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಕಾರ್ಡ್ಸ್ ಆ ತರ ನೋಡೋಣ. ಈಗ ಏನೇನ್ ಸರ್ಪ್ರೈಸಸ್ ಬರ್ಬೋದು ನಿಮ್ ಜೀವನದಲ್ಲಿ ಬರೋ ವಾರದಲ್ಲಿ ಅಥವಾ ನೋಡಿದಾಗ ಕೆಲವು ಗೈಡೆನ್ಸ್ ಕೊಡ್ತಾ ಇದೆ ಇಲ್ಲಿ ನಿಮ್ಗೆ. ಕೆಲವು ಸರಿ ನಿಮ್ಮ ಬರೋ ದಿವಸಗಳಲ್ಲಿ ಮಾತಿನ ಮೇಲೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ನಿಮ್ಮ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸುವಾಗ ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಏನೇ ನಿಮ್ಮ ಮುಂದಿನ ಆಲೋಚನೆಗಳಿರಬಹುದು, ನಿಮ್ಮ ಡಿಸಿಷನ್ಗಳಿರಬಹುದು, ನಿಮ್ಮ ಫೈನಾನ್ಷಿಯಲ್ ಬಗ್ಗೆ, ರಿಲೇಶನ್ಶಿಪ್ ಬಗ್ಗೆ ಯಾವುದೇ ಆಗಿರಲಿ, ಸ್ವಲ್ಪ ನೀವು ಸೀಕ್ರೆಟ್ ಆಗಿ ನಿಮ್ಮ ಒಳಗೆ ಕೆಲವು ಭಾವನೆಗಳನ್ನ ಇಟ್ಕೋಬೇಕಾಗತ್ತೆ. ಇಲ್ವಾಗಿದ್ದಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ನೀವು ಏನೇನ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ ಅದರಲ್ಲಿ ಅಬ್ಸ್ಟಕಲ್ಸ್ ಕ್ರಿಯೇಟ್ ಆಗಬಹುದು, ನಿಮ್ಮ ಕೆಲಸಗಳು ನಡೀದಿಲ್ದಿರಬಹುದು. ಆತರ ಇಲ್ಲಿ ಹೇಳ್ತಾ ಇದೆ. ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವಾಗ ತುಂಬಾ ಹುಷಾರಾಗಿರಿ. ನಿಮ್ಮ ಹತ್ರದವರಾಗ್ಲಿ, ನಿಮ್ಮ ಫ್ರೆಂಡ್ಸ್ ಆಗ್ಲಿ, ನಿಮ್ಮ ಕಲೀಗ್ಸ್ ಆಗ್ಲಿ, ಆ ತರ ಕೆಲವು ಇಲ್ಲಿ ಹಿಂಟ್ಸ್ ಕೊಡ್ತಾ ಇದೆ. ಮತ್ತಿಲ್ಲಿ ಬರೋ ದಿವಸಗಳಲ್ಲಿ ಸ್ವಲ್ಪ ನಿಮ್ಗೆ ಲೋನ್ಲಿನೆಸ್ ಬರಬಹುದು, ಸ್ವಲ್ಪ ಡಿಪ್ರೆಷನ್ ಆಗಬಹುದು, ಕೆಲವು ಕೆಲಸಗಳು ನಡೆಯದೆ ಬೇಜಾರಾಗಬಹುದು, ಆ ಥರನೂ ತೋರಿಸುತ್ತೆ. ಆದ್ರೆ ಇಲ್ಲಿ ಆದಷ್ಟು ನಿಮ್ಮ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕಾಗತ್ತೆ ನೀವು. ಕೆಲವರು ಇಲ್ಲಿ ನಿಮ್ಮ ಜೀವನದ ಆಗುಹೋಗುಗಳಲ್ಲಿ ಸ್ವಲ್ಪ ಮಾತಾಡಬಹುದು, ಬೇಜಾರು ಮಾಡಬಹುದು ನಿಮ್ಗೆ, ಆ ಥರ ಕಾಣ್ತಾ ಇದೆ ಇಲ್ಲಿ. ಆದ್ರಿಂದ ಆದಷ್ಟು ನೀವು ಹುಷಾರಾಗಿರ್ಬೇಕಾಗತ್ತೆ. ಮತ್ತೆ ನಿಮ್ಮನ್ನ ನೀವಿಲ್ಲಿ ಸ್ವಲ್ಪ ಹೀಲ್ ಮಾಡ್ಕೋಬೇಕಾಗತ್ತೆ, ಖುಷಿಯಾಗಿರಕ್ಕೆ ಟ್ರೈ ಮಾಡಬೇಕಾಗತ್ತೆ. ಇಲ್ಲಿ ಅವ್ರ ಮಾತುಗಳಿಗೆ ನೀವು ಬೇಜಾರು ಮಾಡ್ಕೊಳ್ಳೋದಾಗ್ಲಿ, ಮನಸ್ಸು ಕೆಡ್ಸ್ಕೊಳ್ಳೋದಾಗ್ಲಿ ಮಾಡದೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅವ್ರ ಮಾತುಗಳ ಬಗ್ಗೆ ನೀವು. ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಇದಕ್ಕೊಂದು ಗೈಡೆನ್ಸ್ ಅಷ್ಟೇ ನಿಮ್ಗೆ. ಮುಂದೆ ನಿಮ್ ಲೈಫ್ ಮುಂದೆ ತುಂಬಾ ಚೆನ್ನಾಗಾಗುತ್ತೆ. ದೇರ್ ಈಸ್ ದಿ ಸ್ಟಾರ್ ವಿಲ್ ಶೈನ್. ಆದ್ರೆ ಕೆಲವು ನಿಮ್ಗೆ ಇಲ್ಲಿ ಟ್ಯಾರೋ ಕಾರ್ಡ್ಸ್ ಹಿಂಟ್ಸ್ ಕೊಡ್ತಾ ಇದೆ, ಗೈಡೆನ್ಸ್ ಕೊಡ್ತಾ ಇದೆ. ಮುಂದಿನ ಕೆಲಸಗಳಲ್ಲಿ ಸ್ವಲ್ಪ ಆಬ್ಸ್ಟಕಲ್ಸ್ ಬರಬಹುದು, ಅದಕ್ಕೆ ನೀವು ಹುಷಾರಾಗಿರ್ಬೇಕು ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಸ್ವಲ್ಪ ನಿಮ್ಮ ಏನಿರಬಹುದು ನಿಮ್ಮ ಸೀಕ್ರೆಟ್ಸ್ಗಳು ಅದನ್ನ ಕಾಪಾಡ್ಕೋಬೇಕಾಗತ್ತೆ ಇಲ್ಲಿ.
ಎಲ್ಲನೂ ಎಕ್ಸ್ಪ್ರೆಸ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಕೆಲವರಿಂದ ನಿಮಗೆ ಮಾತುಗಳು ಬರಬಹುದು, ಚುಚ್ಚುಮಾತುಗಳು ಬರಬಹುದು. ಅದಕ್ಕೋಸ್ಕರ ಹುಷಾರಾಗಿರಿ, ಅದಕ್ಕೆ ಮನ್ಸು ಕೆಡಿಸ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ ಅನ್ನೋದನ್ನು ಹೇಳತ್ತೆ. ಬಿ ವೈಸ್, ಆ ಥರ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಹೇಳ್ತಾ ಇದೆ. ಇಲ್ಲೊಂದು ನಿಮಗೆ ಗೈಡೆನ್ಸ್ ಏನ್ ಬರಬಹುದು, ಏನ್ ಗೈಡೆನ್ಸ್ ಕೊಡಬಹುದು ನೋಡೋಣ. ಔಟ್ಕಮ್ ಆಫ್ ದಿಸ್ ರೀಡಿಂಗ್. ಇಲ್ಲಿ ದಿ ಸನ್ ಕಾರ್ಡ್ ಬಂದಿದೆ ನೋಡಿ. ನೀವು ಸನ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ, ಮತ್ತೆ ಸನ್ ಕಾರ್ಡ್ ಬಂದಿದೆ. 5 ಆಫ್ ಸಾರ್ಟ್ಸ್ ಮತ್ತೆ ಬರ್ತಾ ಇದೆ. ಇಲ್ಲಿ 4 ಆಫ್ ವ್ಯಾಂಡ್ಸ್ ಮತ್ತೆ 10 ಆಫ್ ಕಪ್ಸ್. ದಿ ಮ್ಯಾಜಿಷಿಯನ್ ಕಾರ್ಡ್. ವಾವ್, ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ನಿಮ್ಗೆ ಮತ್ತೆ ಸನ್ ಕಾರ್ಡ್ ಬಂದಿದೆ. ನಿಮ್ ಜೀವನದಲ್ಲಿ ಒಳ್ಳೆ ಬೆಳಕಾಗಬಹುದು. ನಿಮ್ಗೆ ಸ್ಟಾರ್ ಕಾರ್ಡ್ ಬಂದಿದೆ, ನೀವು ಸನ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಮತ್ತೆ 5 ಆಫ್ ಸ್ವಾರ್ಡ್ಸ್ ಮತ್ತೆ ನಿಮ್ಗೆ ಅದು ಒಂದು ಕನ್ಫರ್ಮೇಶನ್ ಕೊಡ್ತಾ ಇದೆ. 5 ಆಫ್ ಸ್ವಾರ್ಡ್ಸ್. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಕೆಲವರು ನಿಮ್ಗೆ ಬೇಜಾರು ಮಾಡಬಹುದು. ನಿಮ್ ರಿಲೇಶನ್ಶಿಪ್ ನಲ್ಲಿ ಆಗಿರ್ಲಿ, ಚುಚ್ಚುಮಾತುಗಳು ಆಡಬಹುದು, ಕೆರಿಯರ್ ಆಗಿರ್ಲಿ, ಫೈನಾನ್ಸ್ ಆಗಿರ್ಲಿ, ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ನಿಮ್ದೇನೇನು ಒಳಗಿನ ಸೀಕ್ರೆಟ್ಗಳನ್ನ ಬಿಟ್ಕೊಡ್ಬೇಡಿ ಅನ್ನೋದನ್ನು ಇಲ್ಲಿ ಹಿಂಟ್ಸ್ ಕೊಡ್ತಾ ಇದೆ. ಇಲ್ಲಿ ನಿಮ್ಗೊಂದು ಸೆಲೆಬ್ರೇಷನ್ ಇರಬಹುದು, ಮುಂದೆ ಒಂದು ಕಮಿಟ್ಮೆಂಟ್ ಆಗಬಹುದು ನಿಮ್ ರಿಲೇಶನ್ಶಿಪ್ ನಲ್ಲಿ. ನೀವ್ ಯಾರ್ಯಾರು ಡೇಟಿಂಗ್ಗಳಿಗೆಲ್ಲ ಹುಡುಕ್ತಾ ಇದ್ರೆ ನಿಮ್ಗೊಂದು ಒಳ್ಳೆಯ ಸಂಗಾತಿ ದೊರೆಯಬಹುದು. ಇಲ್ಲಿ ಅದು ಮುಂದೆ ಒಂದು ಕಮಿಟ್ಮೆಂಟ್ ತಗೊಳುತ್ತೆ, ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಆಗುತ್ತೆ, ನೀವು ಖುಷಿಯಾಗಿರ್ತೀರಾ ಮುಂದೆ ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ. ಆದ್ರಿಂದ ದಿ ಮ್ಯಾಜಿಷಿಯನ್ ಕಾರ್ಡ್, ಇಲ್ಲೊಂದು ಗ್ರೋತ್ ಇದೆ, ಒಂದು ಇಮೋಷನ್ಸ್ ಇದೆ, ಆ ತರ ಇಲ್ಲಿ ತೋರಿಸುತ್ತೆ ಮ್ಯಾಜಿಷಿಯನ್ ಕಾರ್ಡ್. ಲಾ ಆಫ್ ಅಟ್ರಾಕ್ಷನ್ ಕಾರ್ಡ್. ನೀವೇನ್ ಮ್ಯಾನಿಫೆಸ್ಟ್ ಮಾಡ್ಕೋತೀರಾ, ನೀವು ಮನಸ್ಸಲ್ಲಿ ಏನ್ ಅನ್ಕೋತೀರಾ ಅದು ನಡೀತಾ ಹೋಗುತ್ತೆ ಅನ್ನೋದನ್ನ ಹೇಳುತ್ತೆ ಈ ಬರೋ ದಿವಸಗಳಲ್ಲಿ. ಆದ್ರಿಂದ ಇದಕ್ಕೆ ಮತ್ತೆ ನಿಮ್ಮ ಒರಾಕಲ್ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಕೆಲವು ಸೆಲೆಕ್ಟೆಡ್ ಕಾರ್ಡ್ಸ್. ಸರೆಂಡರ್ ಟು ಯುವರ್ ಸೋಲ್ಸ್ ಪಾತ್. ಯುವರ್ ಲೈಫ್ಸ್ ಜರ್ನಿ ಹ್ಯಾಸ್ ಬೀನ್ ಪರ್ಫೆಕ್ಟ್ಲಿ ಡಿಸೈನ್ಡ್ ಫಾರ್ ಯುವರ್ ಸೋಲ್ಸ್ ಗ್ರೋತ್. ಎಂಬ್ರೇಸ್ ಎವ್ರಿ ಲೆಸನ್ ಅಂಡ್ ಎವ್ರಿ ಮೊಮೆಂಟ್ ಅಂತ ಹೇಳುತ್ತೆ. ನಿಮ್ ಲೈಫಲ್ಲಿ ಏನೇ ಕೆಲವು ಘಟನೆಗಳು ನಡೀಬಹುದು, ಅದರಿಂದ ಕೆಲವು ಪಾಠಗಳನ್ನ ನೀವು ಕಲ್ತ್ಕೋಬೇಕಾಗತ್ತೆ. ಇಲ್ಲಿ ಚೂಸ್ ಯುವರ್ ಪಾತ್ ಅಂತ ಹೇಳುತ್ತೆ. ನೀವು ಮುಂದೆ ಜೀವನದಲ್ಲಿ ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ನೀವು ಹುಷಾರಾಗಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಕ್ಸೆಪ್ಟ್ ಲವ್ ಅಂತ ಹೇಳುತ್ತೆ. ಅಕ್ಸೆಪ್ಟ್ ಲವ್ ಅಂತ ಹೇಳಿರೋದ್ರಿಂದ ಇಲ್ಲೊಂದು 4 ಆಫ್ ವ್ಯಾಂಡ್ಸ್ ಬಂದಿದೆ. ನಿಮ್ಗೆ ಒಂದು ಸೆಲೆಬ್ರೇಷನ್ ಇರಬಹುದು, ಒಂದು ಕಮಿಟ್ಮೆಂಟ್ ಆಗಬಹುದು, ಯಾವುದೇ ವಿಷಯದಲ್ಲಾದ್ರೂ ಅಷ್ಟೇ. ರಿಲೇಶನ್ಶಿಪ್ ನಲ್ಲಿ ಇರಬಹುದು, ಫೈನಾನ್ಸ್ ಆಗಿರಬಹುದು, ನಿಮ್ ಕೆರಿಯರ್ ಆಗಿರಬಹುದು, ಜಾಬ್ ಆಗಿರಬಹುದು, ಯಾವ್ದ್ರಲ್ಲೇ ಆಗಿರ್ಲಿ ನೀವು ಒಂದು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಏನ್ ಬರುತ್ತೆ ಅದು ಅಕ್ಸೆಪ್ಟ್ ಲವ್ ಅಂತ ಹೇಳ್ತಾ ಇದೆ ಇಲ್ಲಿ. ಮತ್ತೆ ಸರೆಂಡರ್ ಟು ಡಿವೈನ್. ಆದ್ರಿಂದ ನಿಮ್ಗೊಂದು ಇಲ್ಲಿ ಡಿವೈನ್ ಬ್ಲೆಸ್ಸಿಂಗ್ಸ್ ಇರಬಹುದು ಇಲ್ಲಿ. ಮತ್ತೆ ಈ ಲೆನಾರ್ಮಂಡ್ ಕಾರ್ಡ್ಸ್ ಏನ್ ನಿಮ್ಗೆ ಒಂದು ಗೈಡೆನ್ಸ್ ಕೊಡಬಹುದು. ಇಲ್ಲಿ ಆಂಕರ್, ಇಲ್ಲಿ ಲೇಡಿ, ಮತ್ತೆ ಸ್ನೇಕ್. ಬಾಟಮ್ ಆಫ್ ದಿ ಡೆಕ್ ಫ್ಲಾಸ್. ಇಲ್ಲಿ ಮತ್ತಿಲ್ಲಿ ನಿಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ ಆಂಕರ್, ನೀವು ಸ್ಟ್ರಾಂಗ್ ಆಗಿ ನಿಮ್ಗೆ ಒಂದು ಸಕ್ಸಸ್ ಇದೆ ಮುಂದೆ, ಅಥವಾ ಒಂದು ಟ್ರಾವೆಲ್ಲೂ ಇರಬಹುದು ನಿಮ್ಗೆ, ಆ ತರ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ದಿ ಲೇಡಿ ಕಾರ್ಡ್ ಇರೋದ್ರಿಂದ ನಿಮ್ಗೊಂದು ಅಕ್ಸೆಪ್ಟ್ ಲವ್ ಅಂತ ಬಂತು. 4 ಆಫ್ ವ್ಯಾಂಡ್ಸ್, ಒಂದು ಕಮಿಟ್ಮೆಂಟ್ ಇರಬಹುದು, ನಿಮ್ಗೆ ಪ್ರಪೋಸ್ ಮಾಡಬಹುದು ಯಾರಾದ್ರೂ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಬರೋ ದಿವಸಗಳಲ್ಲಿ ನಿಮ್ಗೆ ಯಾರಾದ್ರೂ ಪ್ರಪೋಸ್ ಮಾಡಬಹುದು. ನೀವು ಫಿಮೇಲ್ ಆಗಿದ್ರೆ ಮೇಲ್ ಪರ್ಸನ್ ಯಾರಾದ್ರೂ ನಿಮ್ಗೆ ಪ್ರಪೋಸ್ ಮಾಡಬಹುದು, ಅಥವಾ ನೀವು ಇಲ್ಲಿ ಮೇಲ್ ಪರ್ಸನ್ ನೀವು ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ಗೆ ಯಾರಾದ್ರೂ ಒಂದು ಲೇಡಿ, ಬ್ಯೂಟಿಫುಲ್ ಲೇಡಿ ಪ್ರಪೋಸ್ ಮಾಡೋ ಚಾನ್ಸಸ್ ಕಾಣ್ತಾ ಇದೆ ಇಲ್ಲಿ. ದಿ ಸ್ನೇಕ್ ಕಾರ್ಡ್ ಇರೋದ್ರಿಂದ ನೀವು, ನಾನು ಮೊದಲೇ ಹೇಳಿದೆ, ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಕೆಲವರಿಂದ ನೀವು ದೂರ ಇರಬೇಕಾಗುತ್ತೆ. ಸ್ವಲ್ಪ ಸ್ಟಡಿ ಮಾಡಿಕೊಂಡು ಅವ್ರ ಹತ್ರ ಮಾತಾಡುವಾಗ ಹುಷಾರಾಗಿರ್ಬೇಕಾಗತ್ತೆ ಅನ್ನೋದನ್ನ ದಿ ಸ್ನೇಕ್ ಕಾರ್ಡ್ ಇಲ್ಲಿ ನಿಮ್ಗೆ ಹೇಳ್ತಾ ಇದೆ. ಆದ್ರಿಂದ
ನಿಮ್ ಲೈಫು ಹೀಗೆ ಮುಂದೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಈ ಪೈಲ್ ನಂಬರ್ 1 ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನೆಕ್ಸ್ಟ್ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನೀವು ಈ ಸ್ಟಾರ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. Who and what are the surprises of the coming week? The World card, Eight of Swords, the Fool card, Three of Wands, Queen of Pentacles, Eight of Pentacles. ಇಲ್ಲಿ Two of Cups, bottom of the deck, Four of Swords. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನೋಡೋಣ. ಈ ಬರೋ ದಿವಸಗಳಲ್ಲಿ ನೀವು ಯಾರ್ಯಾರು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅವ್ರಿಗೆ, ಮತ್ತೆ ಯಾರ್ಯಾರು ಒಂದು ರಿಲೇಶನ್ಶಿಪ್ಗೋಸ್ಕರ ಹುಡುಕ್ತಾ ಇದ್ದೀರಾ, ಒಂದು ಇಲ್ಲಿ ನ್ಯೂ ಬಿಗಿನಿಂಗ್ ಇರಬಹುದು ನಿಮ್ಮಲ್ಲಿ. ಕೆಲವರು ಒಂದು ಹೊಸ ಬಿಸ್ನೆಸ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಬಹುದು ರಿಸ್ಕ್ ತಗೊಂಡು, ಆ ತರ ಇಲ್ಲಿ ತೋರಿಸ್ತಾ ಇದೆ. ಲೀಪ್ ಆಫ್ ಫೇತ್. ಮುಂದೆ ಕೆಲವನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಾ. ನನ್ನ ಜೀವನದಲ್ಲಿ ಇದೇ ಇರಬೇಕು, ನಾನು ಹೀಗೆ ಇರಬೇಕು, ನನ್ಗೆ ಇಂಥದೇ ಲೈಫ್ ಪಾರ್ಟ್ನರ್ ಬೇಕು, ನಾನು ಇಂಥದೇ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅನ್ನೋದನ್ನ ನೀವು ಅನ್ಕೊಂಡಿರ್ತೀರಾ ಮನಸ್ಸಲ್ಲಿ. ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರಾ, ದೇವರನ್ನ ಕೇಳ್ಕೊಂಡಿರ್ತೀರಾ. ಅದೆಲ್ಲ ನಡೀತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಕೆಲವು ಸರಿ ಬರೋ ದಿವಸಗಳಲ್ಲಿ ನಿಮ್ಗೆ ಕೆಲವು ಡಿಸಿಷನ್ಗಳನ್ನ ತಗೊಳಕ್ಕೆ ಕಷ್ಟ ಆಗಬಹುದು. ಸ್ವಲ್ಪ ಈ ವಾರ ನಿಮ್ಗೆ ಕೆಲಸಗಳು ಜಾಸ್ತಿ ಇರುತ್ತೆ. ಯಾರ್ಯಾರು ವರ್ಕ್ ಮಾಡ್ತಿದ್ದೀರಾ, ಜಾಬಲ್ಲಿ ಇದ್ದೀರಾ, ಅವ್ರಿಗೆಲ್ಲ ಇಲ್ಲಿ ಸ್ವಲ್ಪ ಹೆಕ್ಟಿಕ್ ವರ್ಕ್ ಇರಬಹುದು. ಕಮಿಂಗ್ ಟು ಯುವರ್ ಲವ್ ಲೈಫ್, ಇಲ್ಲೊಂದು ನಿಮ್ಗೆ ಕಮಿಟ್ಮೆಂಟ್ ಆಗಬಹುದು. ನಿಮ್ ಜೀವನದಲ್ಲಿ ಒಂದು ಒಳ್ಳೆ ಸಂಗಾತಿ ದೊರೆಯಬಹುದು. ಯಾರ್ಯಾರು ಆಲ್ರೆಡಿ ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ ಅವರೊಂದು ಕಮಿಟ್ಮೆಂಟ್ ಮಾಡ್ಕೋಬಹುದು ಇಲ್ಲಿ ಅನ್ನೋದನ್ನು ತೋರಿಸ್ತಾ ಇದೆ. ಕೆಲವರಿಗೆ ಒಳ್ಳೆ ಜಾಬ್ಗಳು ಸಿಗಬಹುದು ಅನ್ನೋದನ್ನು ಹೇಳ್ತಾ ಇದೆ. ದಿ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ನಿಮ್ಗೆ ಒಂದು ಒಳ್ಳೆ ಬಿಗಿನಿಂಗ್ ಇದೆ. ಯಾರ್ಯಾರು ಇಲ್ಲಿ ಜಾಬಲ್ಲಿ ಇದ್ದೀರಾ ಅವ್ರಿಗೆಲ್ಲ ತುಂಬಾ ಕೆಲಸ ಇರೋದ್ರಿಂದ ಇಲ್ಲೊಂದ್ಸರಿ ನಿಮ್ಗೆ ಒಂದು ಮೆಡಿಟೇಷನ್ ಆಗಲಿ, ನಿಮ್ಮ ಸ್ಟ್ರೆಸ್ನ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳುತ್ತೆ. ಇದಕ್ಕೆ ಒಂದು ಔಟ್ಕಮ್ ನೋಡೋಣ ಏನ್ ಬರಬಹುದು. ಆ ಥರ ನೋಡಿದಾಗ ಇಲ್ಲೇನ್ ಗೈಡೆನ್ಸ್ ಕೊಡುತ್ತೆ ನಿಮ್ಗೆ. Eight of Cups, Prince of Cups, Six of Swords. Wow, a good reading. Two of Cups, Princess of Pentacles, Four of Cups, Three of Pentacles. ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಹೋಗ್ತಾ ಇದೆ, ಗೈಡೆನ್ಸ್ ಏನ್ ಕೊಡ್ತಾ ಇದೆ ಅಂದ್ರೆ, ಟೂ ಆಫ್ ಕಪ್ಸ್ ಇಲ್ಲಿ 2 ಸರಿ ಬಂದಿದೆ ನಿಮ್ಗೆ. ಪ್ರಿನ್ಸೆಸ್ ಆಫ್ ಪೆಂಟಕಲ್ಸ್, ಪ್ರಿನ್ಸ್ ಆಫ್ ಕಪ್ಸ್. ಆದ್ರಿಂದ ಇಲ್ಲಿ ಯಾರೇ ಫಿಮೇಲ್ ಇರಬಹುದು, ಮೇಲ್ ಪರ್ಸನ್ ಇರಬಹುದು, ನೀವು ಯಾರಿಲ್ಲಿ ನೋಡ್ತಾ ಇದ್ದೀರಾ ಇವ್ರಿಗೊಂದು ಕಮಿಟ್ಮೆಂಟ್ ಆಗೋ ಸೂಚನೆ ಕೊಡ್ತಾ ಇದೆ. ನಿಮ್ ಜೀವನದಲ್ಲಿ ಒಳ್ಳೆ ಬಾಳ ಸಂಗಾತಿ ಬರಬಹುದು ನಿಮ್ ಜೀವನದಲ್ಲಿ. ಆತರ ಇಲ್ಲಿ ಪ್ರಿನ್ಸೆಸ್ ಆಫ್ ಪೆಂಟಕಲ್ಸ್, ಪ್ರಿನ್ಸ್ ಆಫ್ ಕಪ್ಸ್ ಆತರ ಬರ್ತಾ ಇದೆ. ಆದ್ರಿಂದ ಕೆಲವು ಸರಿ ನಿಮ್ಗೆ ಮನೆಯಲ್ಲಿ ನೋಡಿರಬಹುದು, ಕೆಲವು ಸಂಬಂಧಗಳನ್ನ ಹುಡುಕ್ತಾ ಇರಬಹುದು. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಆಲ್ರೆಡಿ ನಿಮ್ ಜೀವನದಲ್ಲಿ ಯಾರೋ ಇದಾರೆ ಇಲ್ಲಿ, ಅದರಿಂದ ನಿಮ್ಗೊಂದು ಒಳ್ಳೆ ಕಮಿಟ್ಮೆಂಟ್ ಆಗಬಹುದು ಮುಂದೆ ಅನ್ನೋದನ್ನ ಹೇಳತ್ತೆ ಇಲ್ಲಿ.
ದಿ 2 ಆಫ್ ಕಪ್ಸ್ 2 ಸರಿ ಬಂದಿದೆ. ಆದ್ರಿಂದ ಇಲ್ಲಿ ಏನೇ ಒಂದು ಕಮಿಟ್ಮೆಂಟ್ ನಡೀಬಹುದು, ಒಂದು ಸೆಲೆಬ್ರೇಷನ್ ಆಗಬಹುದು, ಒಂದು ರಿಲೊಕೇಶನ್ ತೋರಿಸ್ತಾ ಇದೆ ಇಲ್ಲಿ. ಮತ್ತೆ ಇಲ್ಲಿ ಕೆಲವರು ಜಾಬ್ ಚೇಂಜ್ ಮಾಡಬಹುದು, ಅಥವಾ ನಿಮ್ಮ ಕೆಲವರು ಹಳೆ ರಿಲೇಶನ್ಶಿಪ್ ನಿಂದ ಆಚೆ ಬರ್ತೀರಾ. ಇಲ್ಲಿ ಒಂದು ರಿಕನ್ಸಿಲಿಯೇಷನ್ ಕಾಣ್ತಾ ಇದೆ ಕೆಲವರಿಗೆ. ಅನ್ವಾಂಟೆಡ್ ರಿಲೇಶನ್ಶಿಪ್ ಇರಬಹುದು, ಜಾಬ್ ಇರಬಹುದು, ಅದರಿಂದ ಇಲ್ಲಿ ಕೆಲವರು ಆಚೆ ಬರ್ತೀರಾ ನೀವು ಅನ್ನೋದನ್ನ ತೋರಿಸ್ತಾ ಇದೆ ಕೆಲವರಿಗೆ. ಇನ್ ಕೆಲವರಿಗೆ ಆಲ್ರೆಡಿ ರಿಲೇಶನ್ಶಿಪ್ ನಲ್ಲಿರೋರಿಗೆ ಒಂದು ಕಮಿಟ್ಮೆಂಟ್ ತೋರಿಸ್ತಾ ಇದೆ. ಮತ್ ಯಾರ್ಯಾರಿಗೆ ಮನೆಯಲ್ಲಿ ಸಂಬಂಧಗಳು ನೋಡ್ತಾ ಇದಾರೆ ಅವ್ರಿಗೂ ನಿಮ್ಗೆ ನಿಮ್ ಲೈಫಲ್ಲಿ ಯಾರು ಇಲ್ದಿದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೋಬಹುದು. ಇಲ್ಲಿ ಇದಕ್ಕೆ ನಿಮ್ ಕಾರ್ಡ್ಸ್ ಏನ್ ಹೇಳತ್ತೆ ನೋಡೋಣ. ಸರೆಂಡರ್ ಟು ಪ್ಯಾಷನ್. ಗೆಟ್ ಔಟ್ ಆಫ್ ಯೋರ್ ಹೆಡ್ ಅಂಡ್ ಫೀಲ್ ದಿ ಫೈರ್ ಇನ್ ಯೋರ್ ಬೆಲಿ. ಫೋಕಸ್ ಆನ್ ದಿ ಪೀಪಲ್ ಆರ್ ಆಕ್ಟಿವಿಟೀಸ್ ದಟ್ ಇಗ್ನೈಟ್ ಯುವರ್ ಪ್ಯಾಷನ್ ಅಂಡ್ ಲೆಟ್ ಇಟ್ ಫ್ಲೋ ಆ ತರ ಹೇಳತ್ತೆ. ಫಾಲೋ ಯೋರ್ ಪ್ಯಾಷನ್. ಗಾರ್ಡಿಯನ್ ಏಂಜಲ್. ಯು ಆರ್ ನಾಟ್ ಅಲೋನ್ ಆ ತರ ಹೇಳ್ತಾ ಇದೆ. ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್. ಅಫರ್ಮೇಷನ್ ಫಾರ್ ಪಾಸಿಟಿವ್ ಚೇಂಜ್. ಇಲ್ಲಿ ಏನ್ ಹೇಳ್ತಾ ಇದೆ ನಿಮ್ಗೆ ಅಂತಂದ್ರೆ, ಇಷ್ಟು ದಿವಸ ನೀವು ಯಾರ್ಯಾರು ಸಿಂಗಲ್ ಲೈಫ್ ಲೀಡ್ ಮಾಡ್ತಾ ಇದ್ರಿ ಅವ್ರಿಗೆ ಯು ಆರ್ ನಾಟ್ ಅಲೋನ್ ಅಂತ ಹೇಳ್ತಾ ಇದೆ ಏಂಜಲ್ಸ್. ಬ್ಲೆಸ್ಸಿಂಗ್ಸ್. ನಿಮ್ ಮುಂದೆ ಒಂದು ಒಳ್ಳೆ ಜೀವನ ಸಂಗಾತಿ ಸಿಗಬಹುದು. ಮತ್ ನಿಮ್ ಪ್ಯಾಷನ್ ಅನ್ನ ಏನೇನು ನಿಮ್ಗೆ ಏನ್ ಇಷ್ಟ ಆಗುತ್ತೆ, ನಿಮ್ ಹಾಬೀಸು ಆ ತರ ನೀವು ಅದನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಲವು ಸರಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಅಂತ ಹೇಳ್ತಾ ಇದೆ. ಅಫರ್ಮೇಷನ್ ಫಾರ್ ಪಾಸಿಟಿವ್ ಚೇಂಜ್ ಅಂತ ಹೇಳ್ತಾ ಇದೆ. ಸಮ್ ಪಾಸಿಟಿವ್ ಚೇಂಜಸ್ ಕಮ್ಸ್ ಆ ತರ ಸೂಚನೆ ಕೊಡ್ತಾ ಇದೆ. ನಿಮ್ ಲೈಫಲ್ಲಿ ಮುಂದೆ ಒಳ್ಳೆ ಭವಿಷ್ಯ ಇದೆ ಅನ್ನೋದನ್ನ ಈ ಕಾರ್ಡ್ಸ್ ಹೇಳ್ತಾ ಇದೆ. ಈ ಲೆನಾರ್ಡ್ಮೆಂಟ್ ಕಾರ್ಡ್ಸ್ ನಿಮ್ಗೆ ಏನ್ ಹೇಳ್ಬೋದು, ಏನ್ ಗೈಡೆನ್ಸ್ ಕೊಡ್ಬೋದು ನೋಡೋಣ. ದಿ ಸನ್ ಕಾರ್ಡ್ ಮತ್ತೆ ಹೌಸ್, ಕ್ಲೋವರ್, ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ದಿ ಡಾಗ್. ನಿಮ್ಗೆ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ ಜೀವನದಲ್ಲಿ ಒಂದು ಒಳ್ಳೆ ಬೆಳಕಾಗಲಿದೆ ಮುಂದೆ. ನಿಮ್ಗೆ ಹಿಂದೆ ಒಂದು ಫೂಲ್ ಕಾರ್ಡ್ ಬಂದಿತ್ತು, ನಿಮ್ಗೆ ಇಲ್ಲೊಂದು ಹೊಸ ಬಿಗಿನಿಂಗ್ ತೋರಿಸುತ್ತೆ. ದಿ ಸನ್ ಕಾರ್ಡ್ ಅಷ್ಟೇನೆ. ಇದು ಹೌಸ್ ಕಾರ್ಡ್, ನಿಮ್ಗೊಂದು ಸ್ಟೆಬಿಲಿಟಿ ತೋರಿಸುತ್ತೆ. ಇಲ್ಲೊಂದು ನಿಮ್ಗೆ ರಿಲೊಕೇಶನ್ ಕಾರ್ಡ್ ಬಂದಿತ್ತು, ನೀವು ಮುಂದೆ ಒಳ್ಳೆ ಬೇರೆ ಕಡೆ ನೀವು ಒಂದು ಲೈಫ್ ಸೆಟ್ಲ್ ಮಾಡ್ಕೋಬಹುದು ಆ ತರನು ಇಲ್ಲಿ ಹೇಳ್ತಾ ಇದೆ. ಕ್ಲೋವರ್ ಕಾರ್ಡ್ ಯಾವಾಗಲೂ ಒಂದು ಹ್ಯಾಪಿನೆಸ್, ಒಂದು ಗುಡ್ ಫಾರ್ಚೂನ್, ಲಕ್ ಆ ತರ ಹೇಳತ್ತೆ. ಆದ್ರಿಂದ ನಿಮ್ ಲೈಫ್ ಹೀಗೆ ಮುಂದೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.